ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಬ್ಲಾಗ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಆ್ಯಂಡ್ ಇವತ್ತು ಆ್ಯಸ್ ಯೂಶ್ವಲ್ ನಾನು ಗುಬ್ಬಿ ರಾಯರ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಇವತ್ತು ಕೂಡ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನನ್ನ ಪ್ಲ್ಯಾನ್. ಆ್ಯಂಡ್ ಇವತ್ತಿನ ಕೆಲಸ ನೀವು ನೋಡಿಬಿಟ್ರೆ ಇರಿ ತೋರಿಸ್ತೀನಿ. ಇಲ್ಲಿ ಈ ಥರ ಹರಡಿದೆ, ವಾಶ್ ಮಾಡಬೇಕು. ಮತ್ತು ಇಲ್ಲಿ ಬಟ್ಟೆ ಎತ್ತಿಟ್ಟಿಲ್ಲ. ನಾನಿವಾಗ ಇದನ್ನು ಇನ್ನೊಂದು 1/2 ಅವರಲ್ಲಿ ಮುಗಿಸ್ಕೋಬೇಕು ಅಂತ ನನ್ನ ಪ್ಲ್ಯಾನ್. ಸೊ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಿಮ್ಮ ಹತ್ರ ಸಿಗ್ತೀನಿ. ಗೈಸ್, ಇನ್ನೊಂದೇನು ಗೊತ್ತಾ, ಡೈಲಿ ಸಂಜೆ ಎಲ್ಲ ವಿಂಡೋಸು ಹಾಕಿದ್ರೂ ಸೊಳ್ಳೆ ಬರ್ತಾಯಿದೆ. ಬಟ್ ನಿಜವಾಗ್ಲೂ ಎಲ್ಲಿ ಬರ್ತಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಏನಿಲ್ಲ ಅಂದರೂ 4:45 ಅಷ್ಟೊತ್ತಿಗೆಲ್ಲ ನಾನು ಎಲ್ಲ ವಿಂಡೋ ಡೋರ್ಗಳ್ನೂ ಕ್ಲೋಸ್ ಮಾಡಿಬಿಡ್ತೀನಿ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಕಿಚನಲ್ಲಿ ಕ್ಲಿಯರಾಗಿ ಒಂದ್ಸತಿ ಏನೋ ತೊಗೊಳಕ್ಕೆ ಹೋದಾಗ ಅಬ್ಸರ್ವ್ ಮಾಡಿದ್ದು ನೋಡಿ, ಇಲ್ಲಿ ಹೋಲ್ ಕಾಣಿಸ್ತಿದ್ಯಾ? ಹೋಲ್ ಆಗಿದೆ ಇಲ್ಲಿ. ನಾನು ಕೈ ಇಟ್ಟಿದ್ದೀನಿ, ಇವಾಗ ಕಾಣಿಸ್ತಾ ಇರ್ಬೋದು. ಹೋಲ್ ಆಗಿದೆ. ಸೊ ಈ ಜಾಗದಿಂದ ಬರೋ ಸೊಳ್ಳೆಗಳೆಲ್ಲ ಒಳಗಡೆ ಬರ್ತಾ ಇದ್ದಾವೆ. ನಾನು ಈ ಪ್ಲಾಸ್ಟರ್ನ ತೊಗೊಂಡು ಬಂದಿದ್ದೀನಿ, ಹಾಕ್ತೀನಿ, ನೋಡೋಣ. ಹೆವಿ ಗಾಳಿ ಬರುತ್ತೆ ಗೈಸ್. ಮಾತ್ರ ಆ ಗಾಳಿ ಎಲ್ಲಿ ಕಿತ್ಕೊಂಡು ಹೋಗುತ್ತೋ ಗೊತ್ತಾಗಲ್ಲ. ಹಾಕಿರ್ತೀನಿ, ನೋಡೋಣ. ಕಿತ್ತೋದ್ರೆ ಇನ್ನೊಂದು ಹಾಕ್ತೀನಿ ಅಷ್ಟೇ. ಗೈಸ್, ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಸೊ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ. ಸೊ ಅಕಾರ್ಡಿಂಗ್ ಟು ದಟ್. ಆ್ಯಂಡ್ ಇವಾಗ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ಆ್ಯಂಡ್ ಈ ರಂಗೋಲಿ ನಾನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತ್ಕೊಂಡಿದ್ದು. ಆ್ಯಂಡ್ ಲಾಸ್ಟಲ್ಲಿ ಅದು ಡಿಸೈನ್ ಹಾಕ್ತಿದ್ನಲ್ಲ, ಅದು ಹಾಕಿಲ್ಲ ಅಂತಂದರೆ ಏನಾದರೂ ಇನ್ಕಂಪ್ಲೀಟ್ ಅನಿಸುತ್ತೆ ರಂಗೋಲಿ. ಸೊ ಹಾಗಾಗಿ ಇದು ಕಂಪ್ಲೀಟ್ ಲುಕ್ ಇರುತ್ತೆ ಇದೆ ನೋಡಿ. ಸೊ ಇದು ಬಾಗಿಲಿಗೆ ಹಾಕಿರೋ ರಂಗೋಲಿ ಆ್ಯಂಡ್ ಇದು ತುಳಸಿ ಗಿಡಕ್ಕೆ ಹಾಕಿರೋ ರಂಗೋಲಿ. ಸೊ ಇದು ಕಂಪ್ಲೀಟ್ ಈ ವರ್ಕ್ ಇವಾಗ ಮುಗಿದ ತಕ್ಷಣ ನೆಕ್ಸ್ಟ್ ನಾನು ಒಳಗಡೆ ಹೋಗ್ಬಿಟ್ಟು ಸೊ ಕಸ ಎಲ್ಲ ಮಾಮೂಲಿ ಗುಡಿಸ್ಬಿಟ್ಟು ಸೊ ಒಳಗಡೆನೂ ಕೂಡ ರೆಡಿ ಮಾಡ್ಕೊಳೋಣ ಅಂತ ಗುಡಿಸ್ಬೇಕಾದ್ರೆ ನೋಡಿ ಈ ಥರ ಕಾಣಿಸ್ತು. ನಮಗಂತೂ ಎಷ್ಟು ಭಯ ಆಗುತ್ತಾ ಗೈಸ್. ಸೀರಿಯಸ್ಲಿ ಅದನ್ನ ನೋಡ್ಬಿಟ್ಟು ನಂಗೆ ಎಷ್ಟು ಭಯ ಆಯಿತು ಗೊತ್ತಾ. ಯಾವತ್ತೂ ಹಾಗೆ ಇರಲಿಲ್ಲ, ಅದು ಹೆಂಗೆ ಬಂತಂತಲೇ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಮನುಷ್ಯನಕ್ಕೆ ಕಳೆ ಸಖತ್ ಭಯ ಆಗೋಯ್ತು. ಆ್ಯಕ್ಚುಲಿ ಇದು ಇವಾಗ ಮ್ಯಾನಿಫೆಸ್ಟೇಷನು ಮತ್ತು ಅಫರ್ಮೇಷನ್ಸ್ನ ನಾನು ಓದ್ಕೊಂಡು ಇಮ್ಯಾಜಿನೇಷನ್ ಆ್ಯಂಡ್ ವಿಜುವಲೈಸೇಷನ್ ಮಾಡ್ಕೊಂಡು ಬರ್ತೀನಿ. ಜಸ್ಟ್ 2 minutes ಗೈಸ್. ಇವಾಗ ನಮ್ಮ ಹಸ್ಬೆಂಡ್ಗೆ ಹಾಲಲ್ಲಿ ಎಲ್ಲ ನಾರ್ಮಲಾಗಿ ಓಟ್ಸ್ ಪ್ರಿಪೇರ್ ಮಾಡ್ತಾರಲ್ಲ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿ 2 ಕಪ್ ನಾನು ಓಟ್ಸ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಅದು ಹಾಲೇನು ಬಿಸಿ ಮಾಡೋ ಹಾಗಿಲ್ಲ. ಸೊ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ ಓಟ್ಸ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ. ಇಫ್ ಇನ್ ಕೇಸ್ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಜಸ್ಟ್ ನಾನು ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದಷ್ಟೇ. ಇದು ಅದೇ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಪುಷ್ಟಿ ಆಹಾರ, ಅದನ್ನು ಮತ್ತೆ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಜಾಗರಿನೇ ಕೂಡ. ಸೊ ಈ ಎರಡನ್ನೂ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಪಾಪು ಕೊಟ್ಟಿರೋದು, ಪಾಪು ಬೆಂಗಳೂರಲ್ಲಿದ್ದಾನೆ, ನಮ್ಮ ಅಕ್ಕೋರ ಪಾಪು. ಅವ್ನು ಮತ್ತೆ ಸುಮ್ಮನೆ ಇದಾಗದಲ್ಲ ಮಡಗಿ ಹಾಗಾಗಿ ಇದಕ್ಕೆ ಹಾಕಿ ಇದು ಮಾಡ್ತಾ ಇದ್ದೀನಿ. ತುಂಬ ಒಳ್ಳೇದಲ್ವಾ ಹಾಗಾಗಿ. ಮತ್ತು ಇಲ್ಲಿ ಡ್ರೈ ದ್ರಾಕ್ಷಿ, ಓಕೆನಾ, ಒಣ ದ್ರಾಕ್ಷಿನ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನಾನು ಓಟ್ಸ್ ಪ್ರಿಪೇರ್ ಮಾಡೋ ಅಂತಹ ರೀತಿ, ಓಕೆನಾ. ಸೊ ಇವಾಗ ಅದಕ್ಕೆ ಎಲ್ಲ ಏನೇನು ಹಾಕಿದ್ದೀನಿ ಅಂದರೆ ಹಾಲು ಮತ್ತು ಬಿಸಿ ಮಾಡೋ ಹಾಗಿಲ್ಲ, ಹಾಲು, ಆ ಪೌಡರು ಮತ್ತು ಓಟ್ಸು ಮತ್ತು ಜಾಗ್ರಿ, ದ್ರಾಕ್ಷಿ. ಸೊ ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ತಿಡೋದು. ಅದನ್ನೇನು ಹಾಕಬೇಕು ಅಂತ ಕಂಪ್ಲೀಟ್ ಮಾಡಲಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಪಲ್ಯ ಆಗ್ತಾ ಇದೆ, ಎಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಇದೆಲ್ಲ ಎತ್ತಿಡಬೇಕು. ಆಮೇಲೆ ಪಾತ್ರೆ ಎತ್ತಿಡಬೇಕು. ದೇವ್ರ ಮನೆ ಸ್ನಾನ ಮಾಡ್ಕೊಂಡು ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಹೂವು ಮೂಡಿಸಿ ದೇವ್ರಿಗೆ ದೀಪ ಹಚ್ಚಬೇಕು. ಇಲ್ಲಿ ಶರ್ಟ್ ವಾಶ್ ಮಾಡಬೇಕು. ಅಲ್ಲಿ ಲ್ಯಾಪ್ಟಾಪ್ ಎತ್ತಿಡಬೇಕು. ಇಲ್ಲಿ ಬಟ್ಟೆ ಮಡ್ಚಿಡಬೇಕು. ಇಲ್ಲಿ ಫ್ಯಾನ್ ಕೂಡ ಆಫ್ ಮಾಡಬೇಕು. ರೋಬೋಟ್ ನಾನೇ ನಮ್ಮ ಮನೆಗೆ. ಫ್ಯಾನು ಆಫ್ ಮಾಡ್ದಂಗೆ ಮರ್ತೋಗ್ತಾರೆ. ಓಕೆ, ಏನು ಮಾಡಲಿ, ಒಂಥರ ತಲೆ ನೋವ್ತಾ ಇದೆ ಗೈಸ್. ಫಸ್ಟು ತಿಂಡಿ ತಿಂದ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಗಂಟೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ತಿಂಡಿ ತಿಂದ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಏನದು ಸ್ನಾನ ಮಾಡಿದಾದ್ಮೇಲೆ ತಿಂಡಿ ತಿಂದು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಸರಿ ಹೋಗೋಲ್ಲ. ಅದಕ್ಕೆ ಫಸ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ಪಟ ಅಂತ ಆಮೇಲೆ ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಸರಿ ಹೋಗುತ್ತೆ. ಸೊ ಗೈಸ್, ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಒಂದು ನಿಮಿಷ ಬೊಟ್ಟು ಇಟ್ಕೊಂಡು ಫೇಸ್ ವಾಶ್ ಲೈಕ್ ಮುಖ ಒರೆಸ್ಕೊಂಡು ಬರ್ತೀನಿ.
ಗೈಸ್ ಗುಡ್ ಜಾಬ್ ಭೂಮಿ. ಗೈಸ್ ಫೈನಲಿ ಈ ಥರ ರೆಡಿ ಆಗಿದ್ದೀನಿ. ಅಂದರೆ ಒಂದು ಬೇಜಾರಾಯಿತು ಸೀರಿಯಸ್ಲಿ, ಗೊತ್ತಿಲ್ಲ ಯಾಕೆ ಅಂತ. ತುಂಬ ಅಂದರೆ ಬೆಳಗ್ಗೆಯಿಂದ ಹೋಗಬೇಕು ಅಂತ ಹೇಳ್ತಾನೆ ಇದ್ನಲ್ಲ ಗುಬ್ಬಿಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಗೊತ್ತಿಲ್ಲ ಯಾಕೆ ಅಂತ ಇದ್ಕಿದಂಗೆ ಅದು ಏನಾಯಿತು ಗೊತ್ತಿಲ್ಲ, ಫುಲ್ ಸೋಂಬೇರಿ ಮಲ್ಕೊಂಬಿಟ್ಟಿದ್ದೀನಿ ನಿದ್ದೆ ಬಂದು. 1:30 ಒಳಗಡೆ ಹೋಗಿದ್ದಿದ್ರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ಬರ್ಬೋದಿತ್ತು. 1:30 ಮೇಲೆ ಹೋದೆ ಅಂತ ನಾನು ಒಬ್ಬಳೇ ಹೋಗಿ ಬರಬೇಕು. ಆ್ಯಂಡ್ ದೇವಸ್ಥಾನ ಬಾಗಿಲು ಕೂಡ ಹಾಕ್ತಾರೆ. 2:30 2:30 ಅಷ್ಟೊತ್ತಿಗೆ ದೇವಸ್ಥಾನ ಬಾಗಿಲು ಹಾಕ್ಬಿಡ್ತಾರೆ. ಗೊತ್ತಿಲ್ಲ ಇವತ್ತು ಯಾಕೆ ಥರ ನಾನು ಸೋಂಬೇರಿ ಮಾಡಿದೆ ಅಂತ. ನಿಜವಾಗ್ಲೂ ನನ್ನ ಮನಸ್ಸಿಟ್ಟು ಹೋಗಬೇಕು ಅಂತ ರೆಡಿಯಾಗಿ ಎಲ್ಲ ಕೆಲಸ ಪಟ ಅಂತ ಮಾಡಿ ಹೋಗಿದ್ದಿದ್ರೆ ರಾಘಪ್ಪನ ಇವತ್ತು ನಾನು ನೋಡ್ಕೊಂಬರ್ಬೋದಿತ್ತು. ಗೊತ್ತಿಲ್ಲ ಏನಕ್ಕೆ ಆ ಥರ ಆಯಿತು. ಆ್ಯಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ನಂಬ್ತೀನಿ ಪ್ರತಿ ಸಲಿನೂ. ಗೈಸ್ ಇದೊಂದೇ ನನ್ನ ಹತ್ರ ಇರೋದು ಕ್ರೀಮು. ಇದು ಬಂದ್ಬಿಟ್ಟು ಲ್ಯಾಕ್ಮೆ ಪರ್ಫೆಕ್ಟ್ ರೇಡಿಯನ್ಸ್ ಡೇ ಕ್ರೀಮು. ನೆಕ್ಸ್ಟ್ ಅಪ್ಲೈ. ಗಾಳಿ ಜಾಸ್ತಿ ಗೈಸ್, ಗಾಳಿ ತುಂಬ ಗಾಳಿ. ಬಾಕ್ಲು ಡಬ್ ಬಂದ್ಬಿಡ್ತು. ಹಂಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಏನಾದ್ರು ತಪ್ಪಿದ್ರೆ ಹೇಳಿ, ಸರಿ ಮಾಡ್ಕೋತೀನಿ. ಈ ವೀಡಿಯೋಸ್ ಇಷ್ಟ ಆಗಿಲ್ಲ ಅಂತಂದರೆ ಹೇಳಿ, ಬೇರೆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಂದೊಂದು ಪುಟ್ಟ ಹೆಜ್ಜೆ ಇಡ್ತಾ ಇದ್ದೀನಿ. ಸೆಲ್ಫ್ ಅರ್ನಿಂಗ್ ಮಾಡ್ಕೋಬೇಕು ಅನ್ನೋದೊಂದು. ಮದುವೆ ಆಗಿದ್ದೀನಿ, ನನ್ನ ಅಪ್ಪ ಅಮ್ಮನೂ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಮನೇನೂ ನಾನು ನಡೆಸ್ಕೊಂಡು ಹೋಗಬೇಕು. ನೋಡಿ ಒಂದೇ ಒಂದು ಕ್ರೀಮ್ ಅಷ್ಟೇ ಹಚ್ಚೋದು, ಇನ್ನು ಯಾವ ಕ್ರೀಮು ಬೇಕಾಗಿಲ್ಲ. ಅಷ್ಟು ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸ್. ಇವಾಗ ನೀವೇ ನೋಡ್ತಾ ಇರ್ಬೋದು. ಇಷ್ಟೇ ನಾನು ಹಚ್ಚೋದು. ಎಲ್ಲರೂ ಫಂಕ್ಷನ್ಗೆ ಹೋದ್ರು ಅಷ್ಟೇ ಇದೊಂದು ಹಚ್ಕೋತೀನಿ. ಮತ್ತು ಕಾಜಲು, ಲಿಪ್ಸ್ಟಿಕ್ಕು, ಬೊಟ್ಟು, ಮತ್ತು ಮಾಮೂಲಿ ಹೇರ್ಗೆ ಇನ್ನೇನು ಹಾಕೋಲ್ಲ. ನಾನು ಯಾವಾಗಲೂ ನಾನು ಸ್ಟೈಲೇ ಮಾಡಲ್ಲ. ಹೇರ್ ಸ್ಟೈಲ್ ನಾನು ಏನು ಮಾಡ್ಕೊಳ್ದೇ ಇಲ್ಲ. ಅದು ಇಷ್ಟ. ಆಲ್ಮೋಸ್ಟ್ ಆಲ್ ನಾನು ಇದನ್ನು 4 ಇಯರ್ಸ್ಗೆ ಬಂತು ಅಂದ್ಕೊಳ್ಳಿ. ಗೈಸ್ ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ ಕೂದಲುನ ನಾರ್ಮಲಾಗಿ ಎಲ್ಲರೂ ಒಂದು ಕ್ಲಿಪ್ ಹಾಕ್ಕೊಂಡು ಈ ಥರ ಬಿಟ್ಕೋತಾರೆ, ಸೈಡಲ್ಲಿ ಈ ಥರ ಬಿಟ್ಕೋತಾರೆ, ಮಿಡಲಾಗಿ ಕ್ಲಿಪ್ ಹಾಕೋತಾರೆ ಅಲ್ವಾ. ಬಟ್ ನಾನು ಆ ಥರ ಮಾಡಲ್ಲ. ಯಾಕೆ ಗೊತ್ತಾ, ಅದು ಲೈಕ್ ದೇವ್ರ ಮನೆಯಲ್ಲೆಲ್ಲ ಆಮೇಲೆ ಕೂದಲು ಏನಾದರೂ ಬಿದ್ದರೆ ಸುಮ್ಮನೆ ಒಂಥರ ಚೆನ್ನಾಗಿರಲ್ಲ. ಆಮೇಲೆ ಮನೆ ಒಳಗಡೆ ಎಲ್ಲ ಕೂದಲು ಬಿದ್ದುಬಿಡುತ್ತೆ. ಅದಕ್ಕೆ ನಾನು ಈ ಥರ ಟೈ ಮಾಡಿಕೊಂಡು ಹೂ ಮುಡ್ಕೊಂಡು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಹೇಗೆ ಹೂವು ಮುಡ್ಕೋಬೇಕು. ಸೊ ಈ ಥರ ಟೈ ಮಾಡಿಕೊಂಡು ಹೂ ಮುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಹೇಳಬೇಕು ಅನಿಸ್ತು, ಹೇಳ್ತಾ ಇದ್ದೀನಿ. ಇದು ನಾನು ಫಾಲೋ ಮಾಡೋದು. ಅದಕ್ಕೋಸ್ಕರ ಇವಾಗ ನಾನು ಊರಿಂದ ಅಮ್ಮ ಎಲ್ಲ ಹೂ ಎಲ್ಲ ಕಟ್ ಕಳಿಸಿದ್ರು ನೋಡಿ. ಅದಕ್ಕೆ ಜಾಸ್ತಿ ಇದ್ವಲ್ಲ, ದೇವ್ರಿಗೆ ಸ್ವಲ್ಪ ಬಿಡೋಣ. ನೋಡಿ ನಮ್ಮ ಮನೆ ರಾಘವೇಂದ್ರ ಸ್ವಾಮಿ. ತುಂಬ ಖುಷಿ ಆಗುತ್ತೆ ಗೈಸ್. ಸೊ ಗೈಸ್ ಈ ವಿಡಿಯೋನ ನಾನು ವಿತೌಟ್ ವಾಯ್ಸ್ ಪ್ಲೇ ಮಾಡಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದಾರೆ, ಯಾರೆಲ್ಲ ಸ್ಕಿಪ್ ಮಾಡ್ತೀರಾ ಗೊತ್ತಿಲ್ಲ. ಸೊ ಈ ಟೈಮಲ್ಲಿ ಅಂದರೆ ದೇವರಿಗೆ ಹೂ ಮುಚ್ಚೋ ಟೈಮಲ್ಲಿ ಇನ್ನೇನು ಮಾತಾಡೋದು ಅಂತ ಅಂದ್ಬಿಟ್ಟು ಹಾಗೆ ಹಾಕ್ಬಿಟ್ಟಿದ್ದೀನಿ ನನ್ನ ವೀಡಿಯೋ. ಲೈಕ್ ಯಾವುದೇ ರೀತಿ ಅಂತ ವಾಯ್ಸ್ ಓವರ್ ನಾನು ಕೊಟ್ಟಿಲ್ಲ. ಸೊ ಇವಾಗ ಅದನ್ನು ವಿಡಿಯೋ ಪ್ಲೇ ಮಾಡ್ತಾ ನಾನು ಹೇಳ್ತಾ ಇರೋದಷ್ಟೇ. ಗೈಸ್ ಇದು ಚಾಮುಂಡೇಶ್ವರಿ, ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ತೊಗೊಂಡು ಬಂದಿದ್ದು ಕುಂಕುಮ. ನನಗಿದಂತೂ ತುಂಬ ಪವರ್ಫುಲ್ ಅನಿಸುತ್ತೆ. ಇದನ್ನು ಹಣೆಗೆ ನಾನು ಯಾವಾಗ ಇಟ್ಕೋತೀನೋ ಆವಾಗ. ಆ್ಯಂಡ್ ನಾನು ಅಲ್ಲಿ ಹೋಗಿ ಬಂದಾಗಿಂದ ತುಂಬ ನನಗೆ ಎಷ್ಟು ಪಾಸಿಟಿವ್ ಅನಿಸಿದೆ ಅಂತಂದರೆ ನೋಡಿ. ಓಕೆ ವೆಯ್ಟ್. ಫಸ್ಟು ನಾನು ವಿಭೂತಿ ಇಟ್ಕೊತೀನಿ. ನನಗೆ ವಿಭೂತಿ ಅಂದರೆ ತುಂಬ ಇಷ್ಟ ಮೀನ್ಸ್. ಆ್ಯಂಡ್ ಕುಂಬಾರಾಗಿರೋದ್ರಿಂದ ತುಂಬ ಇಷ್ಟ ನನಗೆ ವಿಭೂತಿ. ಸೊ ಇವಾಗ ಚಾಮುಂಡೇಶ್ವರಿ ತಾಯಿದು ಹೆಸರಾಂಗ ತಂದಂಥ ಕುಂಕುಮ ಇಡ್ತಾ ಇದ್ದೀನಿ ಹಣೆಗೆ. ಗೈಸ್ ನನಗೊಂದು ಅಭ್ಯಾಸ ಇದೆ. ಏನಂತಂದರೆ ದೇವ್ರ ಪೂಜೆ ಮಾಡಬೇಕಾದ್ರೆ ನಾನು ದೇವ್ರದ್ದು ಮಂತ್ರ ಓದ್ತೀನಿ. ಯಾವುದ್ಯಾವುದು ಅಂತಂದರೆ ಸೂರ್ಯದೇವ ಸ್ವಾಮಿದು, ಮತ್ತು
ಮಹಾಲಕ್ಷ್ಮಿ ಮಂತ್ರ ಮತ್ತು ಗಣೇಶ ಅಷ್ಟೋತ್ತರ ನಾಮಾವಳಿ ಮತ್ತು ಹನುಮಾನ್ ಚಾಲೀಸ್ ಮತ್ತು ಕಾಲಭೈರವಾಷ್ಟಕಂ ಮತ್ತು ಇನ್ನೊಂದು ಧನ್ವಂತರಿ ಮಂತ್ರ ಮತ್ತು ಗಾಯತ್ರಿ ದೇವಿ ಮಂತ್ರ. ಸೊ ಇಷ್ಟು ಮಂತ್ರನ ನಾನು ಓದಿ ನನಗೆ ಡೈಲಿ ಅಭ್ಯಾಸ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಈ ಮಂತ್ರಗಳನ್ನ ಓದಿದ್ರೆ ನಿಮಗೆ ಸ್ಲೋಗೆ ಆಗಲಿ, ನಿಮಗೆ ಯಾವುದೇ ಆಗಲಿ ಒಂದೇ ಸತಿ ನಿಮಗೆ ಸಕ್ಸಸ್ ಸಿಕ್ಕಿದ್ರೆ ಅದು ಏನು ಅನಿಸಲ್ಲ, ಮತ್ತು ಸಕ್ಸಸ್ ಯಾವುದೇ ಕಾರಣಕ್ಕೂ ಒಂದೇ ಸಲ ಈಸಿಯಾಗಿ ಕೂಡ ಸಿಗಲ್ಲ. ಸೊ ಹಾಗೆಯೇ ಇದು ಕೂಡ ಹಾಗೆ, ನೀವು ಮಂತ್ರನ ಡೈಲಿ ಬೆಳಗ್ಗೆ ಅಥವಾ ಯಾವಾಗಾದರೂ ಆಗಲಿ, ಪ್ರತಿದಿನ ಯಾವಾಗಾದರೂ ಆಗಲಿ, ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಪರವಾಗಿಲ್ಲ, ಆವಾಗ ಇಷ್ಟು ಮಂತ್ರನ ನೀವು ಓದಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಯಾವ ರೀತಿ ಒಳ್ಳೇದಾಗ್ತಾ ಬರುತ್ತೆ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗಂತೂ ತುಂಬ ಪಾಸಿಟಿವ್ ಅನಿಸುತ್ತೆ, ತುಂಬ ಎನರ್ಜಿ ಬರುತ್ತೆ. ಯಾವುದೇ ಒಳ್ಳೆ ಕೆಲಸ ಆಗಲಿ, ಬಿಸ್ನೆಸ್ ಆಗಲಿ, ಕಂಟೆಂಟ್ ಕ್ರಿಯೇಷನ್ ಆಗಲಿ, ಪ್ರತಿಯೊಂದಾಗಲಿ ನಾನು ಏನೇ ಮಾಡೋಕ್ಕೋದ್ರೂ ನನಗೆ ಹುಮ್ಮಸ್ಸು ಇರುತ್ತೆ, ನನಗೆ ಎನರ್ಜಿ ಇರುತ್ತೆ, ಮತ್ತು ನನ್ನ ಲೈಫಲ್ಲಿ ಯಾವುದೇ ರೀತಿ ಕೆಟ್ಟದಾಗಲ್ಲ, ಒಳ್ಳೇದಾಗ್ತಾ ಬರ್ತಾ ಇರುತ್ತೆ, ಒಳ್ಳೇದಾಗ್ತಾ ಇದೆ. ನಿಜವಾಗ್ಲೂ ಎಲ್ಲ ಒಳ್ಳೇದಾಗುತ್ತೆ, ನಿಮಗೂ ಕೂಡ ಒಳ್ಳೇದಾಗಲಿ ಅಂತಲೇ ಕೇಳ್ಕೊತೀನಿ. ಸೊ ಈ ಮಂತ್ರನ ಓದಿ ಅಂತ ನಾನೊಂದು ಟಿಪ್ ಇದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಗೈಸ್, ಇದೊಂದು ಟಿಪ್ ಹೇಳ್ತೀನಿ, ಡೈಲಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮನ ಕೇಳಿ, ಅಥವಾ ಫೋನಲ್ಲೇ ಆಗಲಿ, ನೀವೆಲ್ಲ ಟ್ರಾವೆಲ್ ಮಾಡ್ತಾನೆ ಆಗಲಿ, ಯಾವಾಗಾದರೂ ಆಗಲಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳಿ. ತುಂಬಾ ಪವರ್ಫುಲ್, ತುಂಬಾ ಒಳ್ಳೆಯದಾಗುತ್ತೆ ಲೈಫಲ್ಲಿ, ಓಕೆನಾ. ಆ್ಯಂಡ್ ಇವಾಗ ಇನ್ನೊಂದು ಕೆಲಸ ಏನಂದರೆ ಗೈಸ್, ಅನ್ನಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಟೈಮು ಬಂದು ಎಷ್ಟಾಗಿದೆ, 6:15 ಆಗ್ತಾ ಬರ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ನನಗೆ ವಿಭೂತಿ ಇಟ್ಕೊಂಡು ಕುಂಕುಮ ಇಟ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವಾಗ ಮದುವೆ ಆಗಿರೋದ್ರಿಂದ ಅರಿಶಿನ ಕೂಡ ಇಟ್ಕೊಂಡಿದ್ದೀನಿ. ಮುತ್ತೈದೆ ಕಡೆ ಬಂದಿದೆ. ಆ್ಯಂಡ್ ಗೈಸ್, ಇಷ್ಟು ಹೇಳ್ತಾ ಇನ್ನೇನು ನನ್ನ ಹಸ್ಬೆಂಡ್ ಬರ್ತಾರೆ. ಅವ್ರು ಬಂದಾಗ ಅವ್ರು ಏನಾದರೂ ತಿನ್ನೋಕ್ಕೆ ಮಾಡಿಕೊಡು ಅಂತ ಕೇಳ್ತಾರೆ. ಪಾಪ ಹೊರಗಡೆಯಿಂದ ಬಂದಿರ್ತಾರಲ್ಲ, ಏನಾದರೂ ತಿನ್ನೋಕ್ಕೆ ಮಾಡಿಕೊಡು ಅಂತ ಕೇಳ್ತಾರೆ. ಸೊ ನಾನು ಆಮೇಲೆ ಅದನ್ನು ಮಾಡ್ತಾ ಬ್ಯುಸಿ ಆಗಿಬಿಡ್ತೀನಿ, ಮತ್ತು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಅವರಿಗೆ ಬೇಗ ಮಾಡಿಕೊಡ್ಬೇಕು. ಯಾಕಂದರೆ ನಾವು ಸ್ಕೂಲಿಂದ ಹೊರಗಡೆ ಬಂದಾಗ ಅಮ್ಮ ಏನಾದ್ರು ಬೇಗ ಕೊಟ್ಟಿಲ್ಲ ಅಂತಂದರೆ ಯಾವ ರೀತಿ ಇದು ಮಾಡ್ತೀವಲ್ಲ, ಬೇಜಾರಾಗುತ್ತಲ್ಲ, ಊಟ ಹಸ್ವಾಗಿರುತ್ತಲ್ಲ, ಆ ಥರ. ಸೊ ಹಾಗಾಗಿ ಇಷ್ಟೇ ಚೆಂದ ಇದೆ ವೆದರ್ ನೋಡಿ ಗೈಸ್. ಬಟ್ಟೆ ಹಾಕಿದ್ದೀನಿ, ಇವಾಗಲೇ ಬರಬೇಕಾ ಮಳೆ ನೋಡಿ. ನೆಲ ಎಲ್ಲ ನೆಂದೋಗಿದೆ, ನೀರೆಲ್ಲ ಬಂದಿದೆ. ಇಲ್ಲಿ ಡಬ್ಬ ಇಟ್ಟಿದ್ದೆ, ನಿನ್ನೆನೂ ನೆಂದಿತ್ತು, ಇವತ್ತು ನೆಂದೈತೆ. ಆದರೂ ತುಂಬ ಚೆನ್ನಾಗಿದೆ ಗೈಸ್ ವೆದರ್ ಮಾತ್ರ. ಗಿಡಗಳಿಗೆ ಪಾಟಿಗೆ ಇದಕ್ಕೆಲ್ಲ ನೀರು ಹಾಕೋಣ ಅಂತ ಅಂದ್ಕೊಂಡೆ. ಮಳೆ ಬಂದಿರೋ ಕಾರಣದಿಂದ ನಾನು ನೀರು ಹಾಕೋದೇ ಬೇಡ. ಇನ್ನೂ ಡ್ರಾಪ್ಸ್ ಹಂಗೆ ಇದೆ ನೋಡಿ ಗೈಸ್. ನನ್ನ ರಂಗೋಲಿ ನಾನು ಬೆಳಗ್ಗೆನೂ ತೋರಿಸಿದ್ದೆ, ಇವಾಗೂ ತೋರಿಸ್ತಾ ಇದ್ದೀನಿ. ನನಗೆ ರಂಗೋಲಿ ಬಿಡಿಸೋದು ಅಂದರೆ ಇಷ್ಟ ಗೈಸ್. ನನಗೆ ತುಂಬ ಇಷ್ಟ ರಂಗೋಲಿ ಬಿಡಿಸೋದಾದರೆ. ಸೊ ಗೈಸ್ ಇಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಸಿಗ್ತೀನಿ ನಾಳೆ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್, ಲೈಕ್, ಶೇರ್. ಟಾಟಾ, ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ.